ರಾಜ್ಯದಲ್ಲಿ ಸಾವಿರಾರು ಇನ್ಫ್ಯಾಕ್ಟ್ ಇವತ್ತು ಮುಖ್ಯಮಂತ್ರಿಗಳೇ ಲೆಕ್ಕ ಕೊಟ್ಟಿರೋ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ಸಾವಿರಾರು ಖಾಸಗಿ ಫೈನಾನ್ಸ್ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೆಲವೊಂದಷ್ಟು RBIನ ನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ರೆ ಇನ್ ಕೆಲವರದು ಎಕ್ಸ್ಟ್ರೀಮ್ ಮೋಡ್ ಗನ್ ತೋರಿಸಿ ಬಡ್ಡಿ ವಸೂಲ್ ಮಾಡೋ ಲೆವೆಲ್ಗೂ ಕೂಡ ಇವತ್ತು ರಾಜ್ಯದಲ್ಲಿ ಅದರಲ್ಲೂ ಎಸ್ಪೆಷಲಿ ಹಳ್ಳಿ ಭಾಗದಲ್ಲಿ ಬಡ ಮಧ್ಯಮ ವರ್ಗದ ಜನರನ್ನ ಕಾಡ್ತಾ ಇದೆ ಮೈಕ್ರೋ ಫೈನಾನ್ಸ್. ಹೀಗೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ತಮ್ಮದೇ ರೂಲ್ಸ್ ಅನ್ನ ಸ್ಥಾಪನೆ ಮಾಡಿ ಜನರಿಗೆ ಕಿರುಕುಳ ಕೊಡ್ತಾ ಇರುವ ಮೈಕ್ರೋ ಫೈನಾನ್ಸ್ ನ ವಿರುದ್ಧ ರಿಪಬ್ಲಿಕ್ ಕನ್ನಡದ ಧ್ವನಿ ಇವತ್ತೆಲ್ಲ ಸತತವಾಗಿ ಒಂದು ತಿಂಗಳಿನಿಂದಲೂ ಕೂಡ ನಿರಂತರವಾಗಿ ಇದ್ದೇ ಇದೆ. 13 ಪ್ರಾಣಗಳು ಒಂದಲ್ಲ ಎರಡಲ್ಲ ರಾಜ್ಯದಲ್ಲಿ 13 ಪ್ರಾಣಗಳು ಈ ಮೈಕ್ರೋ ಫೈನಾನ್ಸ್ ನ ಕಿರುಕುಳದಿಂದಾಗಿಯೇ ಬಲಿಯಾಗಿ ಹೋದವು ಅನ್ನೋದು ಕೂಡ ನಿಮ್ಮ ಕಣ್ಮುಂದೆನೆ ವರದಿ ಇದೆ. ರಾಜ್ಯ ಸರ್ಕಾರ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಅದರಲ್ಲೂ ರಿಪಬ್ಲಿಕ್ ಕನ್ನಡದಂತಹ ಮಾಧ್ಯಮಗಳ ನಿರಂತರ ವರದಿಗೆ ಎಚ್ಚೆತ್ತು ಇವತ್ತು ಮೀಟಿಂಗ್ ಮಾಡಿ ಹೊಸದಾಗಿ ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನ ಸ್ಥಾಪಿಸುವ ಕ್ರಮಕ್ಕೆ ಮುಂದಾಗ್ತಿದೆ. ಅದಕ್ಕೋಸ್ಕರ ರಿಪಬ್ಲಿಕ್ ಕನ್ನಡದ ಕಡೆಯಿಂದಲೂ ಕೂಡ ಅಭಿನಂದನೆ ಸರ್ಕಾರಕ್ಕೆ. ಆದ್ರೆ ಇಂಥ ಪರಿಸ್ಥಿತಿ ಯಾಕೆ ಬರ್ತಾ ಇದೆ? ಯಾಕೆ ಜನ ಖಾಸಗಿ ಫೈನಾನ್ಸ್ಗಳ ಗೊತ್ತಿದ್ದು ಹೀಗೆ ಟಾರ್ಚರ್ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ, ಮನೆ ಬಾಗ್ಲಿಗೆ ಬರ್ತಾರೆ, ದುಡ್ಡು ವಾಪಸ್ ಕೊಡೋವರೆಗೂ ಬಿಡೋದಿಲ್ಲ. ತಮ್ಮದು ಮಾತ್ರ ಅಲ್ಲ, ಸಾಲ ಪಡೆದವ್ರು ಮಾತ್ರ ಅಲ್ಲ, ಇಡೀ ಕುಟುಂಬದ ಮರ್ಯಾದೆಯನ್ನ ಬೀದಿ ಪಾಲ್ ಮಾಡ್ತಾರೆ ಅಂತ ಗೊತ್ತಿದ್ದು ಕೂಡ ಜನ ಸಾಲ ಪಡ್ಕೊಳ್ಳೋ ಸ್ಥಿತಿಗೆ ಯಾಕೆ ಹೋಗ್ತಿದ್ದಾರೆ, ಅದರಲ್ಲೂ ಬಡವರು? ಈ ಬಗ್ಗೆ ನಿಮ್ಮ ಮುಂದೆ ಇನ್ ಡಿಟೇಲ್ ಆದ ರಿಪೋರ್ಟ್ ಅನ್ನ ಇವತ್ತು ಇಡ್ತಾ ಹೋಗ್ತೀವಿ. ಈವರೆಗೆ ಈ 13 ಜನರ ಬಲಿ, ಅದಾದ ನಂತರದಲ್ಲಿ ಸರ್ಕಾರ ಕೈಗೊಂಡಿರುವ ನಿರ್ಧಾರ, ಈವರೆಗೂ ಆದ ಬೆಳವಣಿಗೆಗಳ ಒಂದು ಇನ್ ಡಿಟೇಲ್ ರಿಪೋರ್ಟ್ ಇದೆ, ಒಂದು ವರದಿ ಇದೆ, ಗಮನಿಸಿ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಸರ್ಕಾರದ ಮುದ್ರೆ. ಬಡವರ ಕಣ್ಣೀರು ಒರೆಸುವ ಕೆಲಸ ಮಾಡ್ತಾ ಸರ್ಕಾರ. ರಿಪಬ್ಲಿಕ್ ಕನ್ನಡ ಜನರ ಧ್ವನಿ. ಈ ನಿಮ್ಮ ರಿಪಬ್ಲಿಕ್ ಕನ್ನಡ ಇಂದು ಎಂದೆಂದು ಜನರ ಧ್ವನಿಯೇ. ಜನರಿಗಾಗಿ, ದೇಶಕ್ಕಾಗಿ, ಸೈನಿಕರಿಗಾಗಿ ಕೆಲಸ ಮಾಡುವ ಮಾಧ್ಯಮ ಸಂಸ್ಥೆ. ಕಳೆದ 1 ತಿಂಗಳಿಂದ ಮೈಕ್ರೋ ಫೈನಾನ್ಸ್ ಎಂಬ ಪೆಡಂಭೂತದ ವಿರುದ್ಧ ಸಮರ ಸಾರಿ ವರದಿ ಮಾಡುತ್ತಲೇ ಬಂದಿದೆ. ಹೌದು, ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಮನೆ ಮಠ ಕಳೆದುಕೊಂಡು ಊರನ್ನೇ ತೊರೆದಿದ್ರು. ಅಷ್ಟೇ ಯಾಕೆ, ಮಹಿಳೆಯರು ತಮ್ಮ ತಾಳಿಯನ್ನು ಒತ್ತೆ ಇಡೋ ಹಂತಕ್ಕೆ ಹೋಗಿದ್ರು. ಇವರಿಗಾದ ಅನ್ಯಾಯದ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದು 1 ತಿಂಗಳಿಂದ ನಿರಂತರವಾಗಿ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಬಡವರ ರಕ್ತ ಇರುತ್ತಿದ್ದ ಧನದಾಯಿ ಮೈಕ್ರೋ ಫೈನಾನ್ಸ್ ಆಟೋಟೋಪಕ್ಕೆ ಬ್ರೇಕ್ ಹಾಕಿದೆ. ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ ಮಾಡಿತ್ತು. ಸಂಜೆ 5 ಗಂಟೆ ನಂತರ ವಸೂಲಿ ಮಾಡುವಂತಿಲ್ಲ, ವಸೂಲಿ ಮಾಡುವಾಗ ಕಿರುಕುಳ ಕೊಡೋ ಹಾಗಿಲ್ಲ, ವಸೂಲಿಗೆ ರೌಡಿಗಳನ್ನ ಬಳಸಬಾರದು, RBI ನಿಯಮಗಳನ್ನ ಪಾಲಿಸಬೇಕು ಎಂದೆಲ್ಲ ರೂಲ್ಸ್ ಮಾಡಿದೆ. ಹೊಸ ಕಾನೂನನ್ನ ಮಾಡ್ತೀವಿ. ಓನ್ಲಿ ವಿತ್ ಇನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, ಜಿನೇನ್ ಬಾರೋಯರ್ಸ್. ಒಟ್ಟಾರೆ ಜನರ ಜೀವನಕ್ಕೆ ಕುತ್ತಾಗಿದ್ದ ಮೈಕ್ರೋ ಫೈನಾನ್ಸ್ ಕಟ್ಟಿ ಹಾಕಲು ರಾಜ್ಯ ಸರ್ಕಾರ ತಂದಿರುವ ಈ ಕಾನೂನು ಜನರ ಕಣ್ಣೀರು ಒರೆಸುವ ಕೆಲಸ ಮಾಡುತ್ತಾ, ಇಲ್ಲ ಇದು ಆದೇಶವಾಗಿ ಮಾತ್ರ ಉಳಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಎಂದಿಗೂ ಜನರ ಪರ. ರೂಲ್ಸು, ರೆಗ್ಯುಲೇಷನ್ಸು, ಕಾನೂನು, ನಿಯಮಗಳು ಇದೆಲ್ಲವೂ ಕೂಡ ಭಾರತ ದೇಶದಲ್ಲಿ ಅಚ್ಚುಕಟ್ಟಾಗಿದೆ. ಆದರೆ ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ. ಈಗ ಮುಖ್ಯಮಂತ್ರಿಗಳು ಸಭೆ ಕರೆದ್ರು, ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ತಂದ್ರು, ಅದು ಜಾರಿಗೆ ಬರಬೇಕಲ್ಲ. 5 ಗಂಟೆ ಮೇಲೆ ಮನೆ ಬಾಗ್ಲಿಗೆ ಹೋಗೋ ಹಾಗಿಲ್ಲ, ಕಿರುಕುಳ ನೀಡೋ ಹಾಗಿಲ್ಲ, ರೌಡಿಗಳನ್ನ ಬಳಸೋ ಹಾಗಿಲ್ಲ. ಒಳ್ಳೇದೇ ಈ ನಿಯಮಗಳೆಲ್ಲ. ಆದರೆ ಇದೆಲ್ಲವನ್ನ ಜಾರಿ ಆಗೋ ಹಾಗೆ ಮಾಡುವ ಕರ್ತವ್ಯ ಯಾರದ್ದು? ಸರ್ಕಾರದ್ದೇ. ಅದನ್ನ ನಿಭಾಯಿಸುತ್ತಾ ಸರ್ಕಾರ ಇಲ್ಲ ಅನ್ನೋದಕ್ಕೆ ಈಗ ಆಲ್ರೆಡಿ ಉದಾಹರಣೆ ಸಿಗ್ತಾ ಇದೆ. ಅಲ್ಲಿ ಸುಗ್ರೀವಾಜ್ಞೆ ಪಾಸ್ ಆಯ್ತು, ಅದಾಗಿ 1 ಗಂಟೆಯಲ್ಲೇನೆ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಕಿರುಕುಳದ ಪ್ರಕರಣ ಬಂತು. ಬಾಣಂತಿ, ಗರ್ಭಿಣಿ ಅನ್ನೋದನ್ನ ಕೂಡ ಗಮನಿಸದೆ, ವಯೋವೃದ್ಧರು ಅನ್ನೋದನ್ನ ಕೂಡ ಗಮನಿಸದೆ ಬೀದಿಗೆ ಹಾಕ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ನ ಸಾಲ ವಸೂಲಿ ಮಾಡುವವರು ಜನರನ್ನ. ಹಾಗಾಗಿ ಹೇಳ್ತಾ ಇರೋದು, ಕೇವಲ ರೂಲ್ಸ್ ಮಾಡೋದು ಮಾತ್ರ ಅಲ್ಲ, ಅದನ್ನ ಜಾರಿಗೆ ತರೋ ಕಡೆ ಕೂಡ ಸರ್ಕಾರದ ಶ್ರದ್ಧೆ ಇರಬೇಕು. ಈಗ ಬರೋಣ ಅಸಲಿ ಮ್ಯಾಟರ್. ನಾನು ಆಗ್ಲಿಂದ ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ಮೈಕ್ರೋ ಫೈನಾನ್ಸ್ಗಳು ಇವತ್ತು ನಿನ್ನೆ ಎಲ್ಲ ದಶಕಗಳಿಂದಲೂ ಕೂಡ ಇದೆ. ಆದರೆ ಇದ್ದಕ್ಕಿದ್ದ ಹಾಗೆ ಈ ಪ್ರಮಾಣದಲ್ಲಿ ಜನ ಸಾಲಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಕಿರುಕುಳದ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅಂತೇಳಿ
ಇದಕ್ಕೆ ಕೆಲ ತಜ್ಞರು ತಮ್ಮದೇ ಆದ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಗಮನಿಸಿ, ಇದಿರಬಹುದಾ ಹೀಗೊಂದು ಆಯಾಮ? 10 ಕಾರಣಗಳಲ್ಲಿ ಸಾಲವನ್ನ ಪಡೆದುಕೊಳ್ಳುವ ಪರಿಸ್ಥಿತಿ ಬಡವರಿಗೆ ಬರಲಿಕ್ಕೆ 10 ಕಾರಣಗಳಲ್ಲಿ ಇದು ಒಂದು ಕಾರಣ ಇರಬಹುದಾ ಅನ್ನೋದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನ ನಾವು ವಿಶ್ಲೇಷಣೆಗೆ ಒಳಪಡಿಸ್ತಾ ಹೋಗೋಣ. ಈಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವ ಬಂದ ಮೇಲೆ ಹೇಳಿದ್ದೇನು? ಬಡವರ ಬದುಕನ್ನ ಕಲ್ಯಾಣ ಮಾಡಲಿದೆ ನಮ್ಮ ಗ್ಯಾರಂಟಿ ಯೋಜನೆಗಳು. ಉಚಿತವಾಗಿ ಅಕ್ಕಿ ಕೊಡ್ತೀವಿ, ಮಹಿಳೆಯರಿಗೆ ಓಡಾಡ್ಲಿಕ್ಕೆ ಬಸ್ ವ್ಯವಸ್ಥೆ ಮಾಡ್ತೀವಿ, ಯಾರಿಗೆ ಕೆಲಸ ಸಿಕ್ಕಿಲ್ಲ ಅವರಿಗೆ ವಿದ್ಯಾರ್ಥಿ ವೇತನದ ರೂಪದಲ್ಲಿ ವಿದ್ಯಾನಿಧಿ ನೀಡ್ತೀವಿ, ಹಾಗೆ 2,000 ರೂಪಾಯಿ ಕೈ ಕೊಡ್ತೀವಿ. ಅಲ್ಲಿಗೆ ಸಾಲ ಮಾಡೋ ಪರಿಸ್ಥಿತಿ ಬರಬಾರ್ದಾಗಿತ್ತಲ್ಲ, ಆದ್ರೂ ಯಾಕೆ ಬರ್ತಾ ಇದೆ? ಮನುಷ್ಯರು ಅಂದಮೇಲೆ ಹೊಸ ಪ್ರಯತ್ನ ಮಾಡುವ ಭಾಗವಾಗಿಯೋ ಅಥವಾ ಮನೆ ಮಂದಿಯ ವಿದ್ಯಾಭ್ಯಾಸಕ್ಕೋ, ಆರೋಗ್ಯ ವ್ಯವಸ್ಥೆಗೋ, ಮದುವೆ ಮುಂಜಿಗೋ ಸಾಲ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಆದರೆ ಸರ್ಕಾರದ ಕಡೆಯಿಂದಲೇ, ಅದರಲ್ಲೂ ಅಭಿವೃದ್ಧಿ ನಿಗಮಗಳು, ಜಾತಿಗೊಂದು ಅಭಿವೃದ್ಧಿ ನಿಗಮಗಳು, ಫಾರ್ ಎಕ್ಸಾಂಪಲ್ ಕುರುಬ ಅಭಿವೃದ್ಧಿ ನಿಗಮ ಇದೆ. ಆ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಕುರುಬ ಸಮುದಾಯದವರಿಗೆ, ಅದರಲ್ಲೂ ಬಡವರಿಗೆ ಮದುವೆಗೆ ಅಥವಾ ಹೊಸ ಬಿಸ್ನೆಸ್ ಶುರು ಮಾಡಲಿಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಾಲ ಸೌಲಭ್ಯ ಇದೆ. ಅತ್ಯಂತ ಕಡಿಮೆ ಇಂಟ್ರೆಸ್ಟ್ ರೇಟ್ನಲ್ಲಿ 4%, ಅದರಲ್ಲೂ ಸಬ್ಸಿಡಿ ಕಳೆದ ನಂತರದಲ್ಲಿ ಇರುವ ಅಮೌಂಟ್ ಏನಿರುತ್ತೆ ಅದಕ್ಕೆ ಕೇವಲ 4% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಇದೆ. ಯಾಕೆ ಸಿಗ್ತಿಲ್ಲ? ಕುರುಬರಿಗೆ, ಬ್ರಾಹ್ಮಣರಿಗೆ, ಲಿಂಗಾಯತರಿಗೆ, ಹೀಗೆ ಜಾತಿಗೆ ಒಂದೊಂದು ಅಭಿವೃದ್ಧಿ ನಿಗಮಗಳ ಅಡಿಯಲ್ಲಿ ಸಾಲವನ್ನ ಪಡ್ಕೊಳ್ಳೋ ಸೌಲಭ್ಯ ಇದ್ರೂ ಕೂಡ ಬಡವರು ಯಾಕೆ ಖಾಸಗಿ ಫಿನಾನ್ಸ್ ಕಂಪನಿಗಳು, ಅದರಲ್ಲೂ ರಕ್ತ ಹೀರುವ ಈ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಮೊರೆ ಹೋಗ್ತಿದ್ದಾರೆ? ಸರ್ಕಾರ ನಿಜಕ್ಕೂ ಕೂಡ ಈ ಅಭಿವೃದ್ಧಿ ನಿಗಮಗಳಿಗೆ ಪೂರೈಕೆ ಮಾಡಬೇಕಾಗಿದ್ದ ಅನುದಾನವನ್ನ ಪೂರೈಕೆ ಮಾಡ್ತಾ ಇದೆಯಾ? ಬಜೆಟರಿ ಅಲೋಕೇಶನ್ 500 ಕೋಟಿ ಈ ಬಾರಿಯ ಬಜೆಟ್ನಲ್ಲಿ ಎತ್ತಿಟ್ಟಿರೋದು ಈ ಅಭಿವೃದ್ಧಿ ನಿಗಮಗಳಿಗೆ ರೀಚ್ ಆಗಿದೆಯಾ? ರೀಚ್ ಆಗಿದ್ದೇ ಆದಲ್ಲಿ ಅಲ್ಲಿಂದ ಯಾಕೆ ಬಡವರ ಕೈಗೆ ಸಿಗ್ತಾ ಇಲ್ಲ ಸಾಲದ ಸ್ವರೂಪದಲ್ಲಿ ಈ ಹಣ? ಯಾಕೆ ಬಡವರು ಮತ್ತೆ ಇಂಥ ರಕ್ತ ಹೀರೋ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಮೊರೆ ಹೋಗ್ತಿದ್ದಾರೆ? ಇಲ್ಲಿ ಸರ್ಕಾರದ ಆರ್ಥಿಕ ಅಶಿಸ್ತು ಏನಾದ್ರೂ ತಳಕ್ ಹಾಕೊಳ್ತಾ ಇದೆಯಾ? ಅರವಿಂದ್ ಬೆಲ್ಲದವರು ಕೂಡ ಇದಕ್ಕೆ ಪೂರಕವಾಗಿ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹಂಗಾಗಿ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರದ ಮೂಲಕ ಪೊಲೀಸ್ ಸ್ಟೇಷನಿಗೆ ಅಧಿಕಾರಿಗಳನ್ನ ನೀವೇನು ತೊಗೊಂಬರಾಗ್ತೀರಿ, ಅದು ಮೂಲ ಕಾರಣ ಐತಿ. ಇವತ್ತು ಮುಖ್ಯಮಂತ್ರಿಗಳು ವಿಧಾನಸೌಧ ಕೂತ್ಕೊಂಡು ಕೇವಲ ಮೀಟಿಂಗ್ ಕಂಡಕ್ಟ್ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಇದಕ್ಕೆ ಮೂಲ ಪ್ರಾಬ್ಲಮ್ ಏನೈತಿ, ಮೂಲ ಕಾರಣ ಏನೈತಿ, ಅದನ್ನು ನಿಲ್ಲಿಸ್ಬೇಕು. ತಮ್ಮ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಡಿಸಿದಾರ, ಅದಕ್ಕೆ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚಾಗತ್ತವೆ. ಭ್ರಷ್ಟಾಚಾರಕ್ಕೂ ಮೈಕ್ರೋ ಫಿನಾನ್ಸ್ ಹಾವಳಿಗೂ ಹೆಂಗ್ ಕನೆಕ್ಷನ್? ಹಾಗೆ ಈ ನಿಗಮಗಳಿಂದ ಯಾಕೆ ಸಾಲ ಸಿಗ್ತಾ ಇಲ್ಲ? ಇದ್ರ ಬಗ್ಗೆ ಜೆಡಿಎಸ್ ನ ವಕ್ತಾರರು ದೇವರಾಜ್ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕಾರ್ಯಕ್ರಮದಲ್ಲಿ. ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ದೇವರಾಜ್ ಸರ್, ಈಗ ಇದ್ದಕ್ಕಿದ್ದ ಹಾಗೆ ಕಿರುಕುಳ, ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ಈಗ ಯಾಕೆ ಆಗ್ತಾ ಇದೆ ಅಂತ ಹೇಳಿ ನಾನು ಆಗ್ಲಿಂದ ಹೇಳ್ತಿದ್ದೀನಿ. ಎಷ್ಟೋ ವರ್ಷಗಳಿಂದ ಇದೆ ಮೈಕ್ರೋ ಫಿನಾನ್ಸ್ ಕಂಪನಿಗಳು, ಆಗಿಲ್ಲದ ಸಮಸ್ಯೆ ಈಗ ಯಾಕೆ ಅಂತ ನಾವು ಎತ್ತಿದ್ದೀರಮ್ಮ. ಈಗೇನಾಗಿದೆ, ಇಷ್ಟು ದಿವಸ ಮೈಕ್ರೋ ಫೈನಾನ್ಸ್ ಇಂದ ಸಾಮಾನ್ಯ ಜನತೆ, ಅದರಲ್ಲೂ ಗ್ರಾಮೀಣ ಭಾಗದ ಜನತೆ ಏನು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು, ಅದನ್ನ ತಮ್ಮ ವಾಹಿನಿಯವರಂತೂ ಎಳೆಯಾಗಿ ಬಿಡಿಸಿ ಸರ್ಕಾರವನ್ನ ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ತಾವು ಒಂದು ಪ್ರಸಾರ ಮಾಡಿದ್ದೀರಿ. ಅದಕ್ಕಾಗಿ ತಾನು ರಿಪಬ್ಲಿಕ್ ಕನ್ನಡವನ್ನ ನಾನು ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಮ್ಮ, ಈಗೇನಾಗಿದೆ, ರಾಜ್ಯ ಸರ್ಕಾರದಲ್ಲಿ ಈಗ ತಾವಾಗ್ಲೇ ಹೇಳಿದ ಹಾಗೆ ಕನಿಷ್ಠ ಅಂದ್ರೂ 15 ವಿವಿಧ ಜನಾಂಗಗಳ ಅಭಿವೃದ್ಧಿ ನಿಗಮಗಳಿವೆ. ಈ ಅಭಿವೃದ್ಧಿ ನಿಗಮಗಳ ಅಡಿಯಲ್ಲಿ ಅಲ್ಲಿ ಆ ಒಂದು ಸಮುದಾಯದ ಬಡವರು ಮತ್ತೆ ಮಧ್ಯಮ ವರ್ಗದಲ್ಲಿ ಇರತಕ್ಕಂತಹ ಆರ್ಥಿಕವಾಗಿ ಹಿಂದುಳಿದವರಿಗೆ ಈಗ ವ್ಯವಸಾಯಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಅಥವಾ ಬದುಕನ್ನು ಕಟ್ಕೊಳ್ಳಿಕ್ಕೋಸ್ಕರ ವಿವಿಧ ಉದ್ಯೋಗಗಳಿಗೆ ಸರಿಸುಮಾರು 27 ಉದ್ದೇಶಗಳಿಗೆ ಸರ್ಕಾರ ಸಾಲವನ್ನು ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಆ ಅವಕಾಶ ಹೇಗಿದೆ ಅಂದ್ರೆ, ಆ ಸಮುದಾಯದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗವನ್ನ ಮಾಡಿದ್ರೆ, ವಿದೇಶಕ್ಕೆ ಹೋಗಿ ವ್ಯಾಸಂಗವನ್ನ ಮಾಡಿದ್ರೆ, PhD ಅನ್ನು ಮಾಡಿದ್ರೆ, ಪ್ರತಿಯೊಂದಕ್ಕೂ ಸಹ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥದ್ದು ಮತ್ತೆ ಸಾಲವನ್ನು ಕೊಡ್ತಕ್ಕಂತಹ ವ್ಯವಸ್ಥೆ ಇದೆ. ಆದ್ರೆ ದುರಾದೃಷ್ಟವಶಾತ್ ಏನಾಯ್ತು, 23-24 ಒಂದು ಆಯವ್ಯಯದಲ್ಲಿ ಸರಿಸುಮಾರು 500ಕ್ಕೂ ಹೆಚ್ಚು ಕೋಟಿಗಳ ಅನುದಾನವನ್ನ ನಿಗದಿ ಮಾಡಿದ್ರು ಸಹ ಆ ಸಮುದಾಯಗಳಿಗೆ, ಅಂದ್ರೆ 15ಕ್ಕೂ ಹೆಚ್ಚು ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಇಲ್ಲಿವರೆಗೂ ಹಣವನ್ನೇ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡ್ತಾ ಇರೋ ಒಂದು ಕಾರಣಕ್ಕೋಸ್ಕರ ಏನಾಗ್ತಿದೆ, ಆಯಾ ಅಭಿವೃದ್ಧಿ ನಿಗಮಗಳು ಆ ಸಮುದಾಯದಲ್ಲಿರ್ತಕ್ಕಂತಹ ಬಡವರಿಗೆ
ಬದುಕನ್ನು ಕಟ್ಕೊಳ್ಳಿಕ್ಕೆ, ಉದ್ಯೋಗವನ್ನ ಮಾಡ್ಲಿಕ್ಕೆ, ಉದಾಹರಣೆಗೆ ಹೇಳ್ಬೇಕಂದ್ರೆ ಸಣ್ಣ ವ್ಯಾಪಾರವನ್ನ ಮಾಡ್ಲಿಕ್ಕೆ ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂತಾರೆ, ಅಥವಾ ಸೀರೆ ಅಂಗಡಿಗಳನ್ನ ಇಟ್ಕೊಂತಾರೆ, ತಳ್ಳೋ ಗಾಡಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಈ ರೀತಿಯಾಗಿ ವಿವಿಧ ರೀತಿಯ ಉದ್ಯೋಗಗಳನ್ನ ಮಾಡ್ಲಿಕ್ಕೆ, ಮತ್ತೆ ಕಾರನ್ನ ತಗೊಂಡು ಟ್ಯಾಕ್ಸಿಯನ್ನಾಗಿ ಬಿಡ್ತಾರೆ, ಆಟೋ ತಗೊಳ್ಳಿಕ್ಕೆ ಅವಕಾಶ ಇರ್ತಿತ್ತು. ಈ ರೀತಿಯ ಎಲ್ಲಾ ಅವಕಾಶಗಳು ಆ ಸಮುದಾಯ ಅಡಿಯಲ್ಲಿ ಬರ್ತಕ್ಕಂತಹ ಬಡವರಿಗೆ ಸಾಲದ ರೂಪದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇತ್ತು. ಆ ಸಾಲದ ಮೇಲೆ 4% ಬಡ್ಡಿಯನ್ನು ಮಾತ್ರ ವಿಧಿಸಲಾಗ್ತಿತ್ತು. ಮತ್ತೆ 25% ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಈ ಸಾಲಿನಲ್ಲಿ ಜನವರಿ ಮುಗಿತಾ ಬಂದ್ರೂ ಸಹ ಸರ್ಕಾರ ಅನುದಾನವನ್ನ ಕೊಡದೇ ಇರೋದ್ರಿಂದ ಸರಿಸುಮಾರು 500 ಕೋಟಿಯ ಅನುದಾನ ಇಲ್ಲಿವರೆಗೂ ಹಂಚಿಕೆ ಆಗ್ಲಿಲ್ಲ. ಈ ಒಂದು ಕಾರಣಗಳ ಹಿನ್ನೆಲೆಯಲ್ಲಿ ಆಯಾ ಸಮುದಾಯದಲ್ಲಿರ್ತಕ್ಕಂತಹ ಬಡವರು ಯಾವಾಗ ಈ ಹಣ ಸಿಕ್ಲಿಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ, ಬದುಕಕ್ಕೆ ವಿವಿಧ ಮಾರ್ಗಗಳನ್ನು ಕಂಡುಕೊಳ್ಳಿಕ್ಕೋಸ್ಕರ ಈಗ ದೇವರಾಜ್ ಸರ್, ಈಗ ಈ ನಿಗಮಗಳ ಅಡಿಯಲ್ಲಿ ಸಾಲ ತಗೊಂಡ್ರೆ, ಯಾಕಂದ್ರೆ ನೀವು ಕೊಡ್ತಿರೋ ಯಾವೆಲ್ಲ ಆಪ್ಷನ್ ಇದೆ ಸಾಲಕ್ಕೆ ಅನ್ನೋದ್ರ ಪಟ್ಟಿ ಗಮನಿಸಿದ್ರೆ, ಈಗ ಯಾರೆಲ್ಲ ಆತ್ಮಹತ್ಯೆ ಶರಣಾಗಿದ್ದಾರೆ ಬಹುತೇಕ ಅದೇ ರೀಸನ್ಗೆ ಸಾಲ ತಗೊಂಡವರು. ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡ್ಲಿಕ್ಕೆ, ಮದುವೆ ಮುಂಜಿಗೆ, ಇದಕ್ಕೆಲ್ಲ ಸರ್ಕಾರದ ಅಡಿಯಲ್ಲಿರುವ ನಿಗಮಗಳಲ್ಲೇ ಸಾಲ ಸಿಗುತ್ತೆ ಅಂತ ಆಗಿದ್ರೆ ಬಹುಶಃ ಖಾಸಗಿ ಹತ್ರ ಹೋಗ್ತಿರ್ಲಿಲ್ವೇನೋ. ಅಲ್ಲಿ ಈ ಬಡ್ಡಿಯ ಪರ್ಸೆಂಟೇಜ್ ಏನು ಸರ್? ಬಡ್ಡಿ ಪರ್ಸೆಂಟೇಜ್ ಏನು ನಿಗಮಗಳ ಅಡಿಯಲ್ಲಿ ಸಿಗುವ ಸಾಲಕ್ಕೆ? ನಿಗಮಗಳ ಅಡಿಯಲ್ಲಿ ಸಿಗ್ತಕ್ಕಂಥ ಸಾಲಕ್ಕೆ ಬಡ್ಡಿ ಕೇವಲ 4% ಇರುತ್ತಮ್ಮ. ನೋಡಿ, 25% ಸಬ್ಸಿಡಿ ಇರುತ್ತೆ. ಅಮ್ಮ, ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲಾ ಸಮುದಾಯದಲ್ಲಿ ಇರ್ತಕ್ಕಂತಹ ಆರ್ಥಿಕವಾಗಿ ಹಿಂದುಳಿದವರು ತಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ರು, ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು, ಆರೋಗ್ಯಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳು ಹಮ್ಮಿಕೊಂತಾ ಇದ್ರು. ಆದ್ರೆ ಈಗೇನಾಗಿದೆ, ಸರ್ಕಾರದಿಂದ ಸಿಗ್ಬೇಕಾಗಿರ್ತಕ್ಕಂಥ ಬಜೆಟ್ ಅಲ್ಲೇ ಘೋಷಣೆ ಆದಂತ ಅನುದಾನ ಸಿಗದೆ ಇರೋದ್ರಿಂದ ವಿಧಿ ಇಲ್ಲದೆ ಇಲ್ಲಿರ್ತಕ್ಕಂತಹ ಎಲ್ಲ ಬಡ ಜನರು ಸಹ ಮೈಕ್ರೋ ಫೈನಾನ್ಸ್ ಹೋಗ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಕಳೆದ ವರ್ಷ ಮತ್ತೆ ಈ ವರ್ಷನೇ ಜಾಸ್ತಿ ಯಾಕಾಯ್ತು? ಕಳೆದ ವರ್ಷ ಮತ್ತೆ ಈ ವರ್ಷನೇ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತಗೊಳ್ತಕ್ಕಂಥದ್ದು 60% ಜಾಸ್ತಿ ಆಗಿದೆಯಂತೆ. ಎಂತ ವಿಚಿತ್ರ ಲೆಕ್ಕ ಹಾಕೊಡಿ. ಸೊ ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ನಡೀತಿರ್ತಕ್ಕಂತಹ ದಬ್ಬಾಳಿಕೆಗಳು, ದಂಧೆಗಳನ್ನ ನೀವು ಎಳೆ ಆಗಿ ಈಗಾಗಲೇ ಬಿತ್ತರ ಮಾಡಿದ್ದೀರಿ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಸರ್ಕಾರ ತಾನು ಘೋಷಣೆ ಮಾಡಿದಂತಹ ಅನುದಾನವನ್ನ ಆಯಾ ಸಮುದಾಯಗಳ ಒಂದು ಬಡವರಿಗೆ ಅನುದಾನವನ್ನ ಬಿಡುಗಡೆ ಮಾಡ್ಬಿಟ್ಟಿದ್ರೆ ಬಹುಶಃ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ. ಇದೇ ಮೂಲವಾದ ಕಾರಣ ಸರ್ಕಾರ ಇದನ್ನು ಮರೆ ಮಾಡ್ತಾ ಇದೆ. ಅದನ್ನ ಮರೆ ತೇಪೆ ಹಚ್ಚೋ ರೀತಿಯಲ್ಲಿ ರೂಲ್ಸ್ ತರ್ತಿದೀವಿ ಅನ್ನೋ ಪ್ರಯತ್ನ ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ಸರ್ಕಾರ ಕೈಗೊಂಡಿರುವ ಈ ನಿರ್ಧಾರ 100% ಸತ್ಯ ಅಮ್ಮ, 100% ಇದೇ ಸತ್ಯ. ಈ ಸತ್ಯವನ್ನ ಮರೆಮಾಚಲಿಕ್ಕೋಸ್ಕರ, ತೇಪೆ ಹಾಕ್ಲಿಕ್ಕೋಸ್ಕರ ಸರ್ಕಾರ ಇವತ್ತು ಕಾಯ್ದೆ ತರ್ಲಿಕ್ಕೆ ಕೊಟ್ಟಿದೆ. ಸರ್ಕಾರ ಕಾಯ್ದೆ ತರೋಗಿದ್ರೆ ಅಮ್ಮ ಇಷ್ಟೊಂದು ಜನ ಸತ್ರಲ್ಲ, ಇಷ್ಟು ದಿವಸ ಯಾಕೆ ಸುಮ್ನೆ ಇದ್ರು? ಅಮ್ಮ, ಇನ್ನೊಂದು ದಂಧೆ ನಡೀತಿದೆ ತಮ್ಮ ವಾಹಿನಿಯಲ್ಲಿ, ಇದನ್ನು ಸಹ ಬ್ರೇಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ರಾಜ್ಯದಲ್ಲಿ ಒಂದು ಅನ್ಸೆಕ್ಯೂರ್ಡ್ ಡೆಪಾಸಿಟ್ ಅಂತ ಒಂದು ಸ್ಕೀಮ್ ಇದೆಯಮ್ಮ, ಅನ್ಗ್ಯಾರಂಟಿಡ್ ಡೆಪಾಸಿಟ್ ಒಂದು ಸ್ಕೀಮ್ ಇದೆ. ಈಗೇನಾಗಿದೆ, ಅನ್ಸೆಕ್ಯೂರ್ಡ್ ಡೆಪಾಸಿಟ್ ಸ್ಕೀಮ್ ಅಲ್ಲಿ ಫೈನಾನ್ಷಿಯರ್ಸ್ ಏನಿದ್ದಾರೆ, ಆ ಫೈನಾನ್ಷಿಯರ್ಸ್ ಠೇವಣಿಗಳನ್ನ ಬಡವರಿಂದ ಸಂಗ್ರಹ ಮಾಡ್ತಿದ್ದಾರೆ. ಆ ಸಂಗ್ರಹ ಮಾಡಿದಂತ ಹಣವನ್ನ ರಾತ್ರೋರಾತ್ರಿ ಎತ್ಕೊಂಡು ಖಾಸಗಿ ಕಂಪನಿಗಳು ಎತ್ಕೊಂಡು ಬೇರೆ ರಾಜ್ಯಕ್ಕೆ ಕೊಟ್ಟೋಗ್ತಾವ್ರೆ. ಇದು ಇಲ್ಲಿವರೆಗೂ ಆಯಾ ಜಿಲ್ಲೆಗಳ ಒಂದು ಜಿಲ್ಲಾ ಅಧಿಕಾರಿಗಳಿಗೆ 8 ಲಕ್ಷ ದೂರುಗಳು ಬಂದಿದ್ರು ಸಹ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿದೆ. ಅಮ್ಮ, ಆತ್ಮಹತ್ಯೆಗಳು ಒಂದ್ ರೀತಿ ಮೈಕ್ರೋ ಫೈನಾನ್ಸ್ ಇಂದ ಹಾಕ್ತಿದ್ರೆ, ಖಾಸಗಿ ಕಂಪನಿಗಳಲ್ಲಿ ಹೂಡಿಕೆ ನನಗ್ ನೆನಪಿರೋ ಹಾಗೆ ದೇವರಾಜ್ ಸರ್ 5 ರಿಂದ 6 ಈ ರೀತಿ ರಾತ್ರೋರಾತ್ರಿ ಹಣ ಎತ್ಕೊಂಡು ಹೋದವ್ರ ಸುದ್ದಿ ಪ್ರಸಾರ ಮಾಡಿದೀವಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲಿಡ್ ಇನ್ಪುಟ್ಸ್ಗಾಗಿ. ಸರ್ಕಾರ ಈಗೇನೋ ರೂಲ್ಸ್ ತರುವ ಪ್ರಯತ್ನವನ್ನ ಮಾಡ್ತಾ ಇದೆ, ರೂಲ್ಸ್ ಜಾರಿಗೆ ತಂದ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಇನ್ಫ್ಯಾಕ್ಟ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಜೊತೆ ಮಾತನಾಡುವಾಗ ಯಾರೂ ಭಯ ಪಡುವ, ಪ್ಯಾನಿಕ್ ಆಗುವ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ ಯಾಕೆ? ಪ್ರಾಣ ಕಳೆದುಕೊಳ್ಳೋ ಲೆವೆಲ್ಗೆ ಕಿರುಕುಳ ಆಗೋವರೆಗೂ ಸರ್ಕಾರ ಸುಮ್ಮನಿದ್ದಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ಇದೇ ರೀತಿ ಖಾಸಗಿ ಫಿನಾನ್ಸ್ನ ಕಂಪನಿಯ ಕಿರುಕುಳಕ್ಕೆ ಒಳಪಟ್ಟ ಒಬ್ರು ಮಹಿಳೆ ಜಾಯಿನ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಒಳ್ಳೆ ಡಿಸಿಷನ್, ಒಂದು ಜನತೆ ಪ್ಯಾನಿಕ್ ಆಗಿದ್ದಾರೆ, ಒಂದು ಸಂದೇಶ ಕೊಡ್ತಾರೆ ಇವಾಗ ಸಭೆ ಮೂಲಕ. ಒಳ್ಳೆ, ಯಾರು ಪ್ಯಾನಿಕ್ ಆಗ್ಬೇಕಾದಂತ ಅಗತ್ಯ ಇಲ್ಲ. ದಿ ಗೌರ್ಮೆಂಟ್ ಎಲ್ಲ ರೀತಿಯಲ್ಲೂ ಕೂಡ ಕ್ರಮ ತಗೊಳ್ತೀವಿ, ಕಿರುಕುಳ ತಪ್ಪಿಸ್ತೀವಿ ಅಂತಕ್ಕಂಥದ್ದನ್ನ ಹೊಸ ಸುಗ್ರೀವಾಜ್ಞೆ ಮಾಡ್ತಾ ಇದ್ದೀವಿ, ಹೊಸ ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಅವರಿಗೆ ಕಿರುಕುಳ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ. ಪೊಲೀಸರಿಗೆ ಅಧಿಕಾರ ಇದೆ ಸರ್. ಈಗ ಸುಮೋಟೋ ಪ್ರಕರಣ ದಾಖಲೆ ಅಂತ ಹೇಳಿ ಪೊಲೀಸರು ಸುಮೋಟೋ ದಾಖಲೆ ಮಾಡಿಕೊಳ್ಳಿ ಅಂತ ಸುವಮೋಟೋನು ಮಾಡಿರ್ಕೋ ಅಂತ ಹೇಳಿದೆ.
ಯಾರು ಕೂಡ ಭಯ ಬೀಳಂತ ಅಗತ್ಯತೆ ಇಲ್ಲ. ಭಯ ಬೀಳ್ಬೇಕಾದಂತ ಅಗತ್ಯ ಇಲ್ಲ. ಸುಗ್ರೀವಾಜ್ಞೆ ಯಾವ ಜಾರಿ ಬರುತ್ತೆ ಸರ್? ಇಮಿಡಿಯೇಟ್ ಬರ್ತದೆ ಅದು. ಆದಷ್ಟು ಜಾಗ್ರತೆ ಸರ್ ಒಳ್ಳೆ ಡಿಸಿಷನ್ ಒಂದು ಜನತೆ ಪ್ಯಾನಿಕ್ ಆಗಿದ್ದಾರೆ, ಒಂದು ಸಂದೇಶ ಕೊಡಿ ಸರ್. ಇವಾಗ ಸಭೆ ಮೂಲಕ ಒಳ್ಳೆ ಇಲ್ಲ, ಯಾರು ಪ್ಯಾನಿಕ್ ಆಗ್ಬೇಕಾದಂತ ಅಗತ್ಯ ಇಲ್ಲ. ದಿ ಗೌರ್ಮೆಂಟ್ ಎಲ್ಲ ರೀತಿಯಲ್ಲೂ ಕೂಡ ಕ್ರಮ. ಸರ್ಕಾರ ಕ್ರಮ ಕೈಗೊಳ್ತೀವಿ ಅಂದ ತಕ್ಷಣ ಕಿರುಕುಳ ನಿಂತು ಹೋಗುತ್ತಾ? ಕಿರುಕುಳ ಈ ದಿನ ಕೂಡ ಇವತ್ತೂ ಕೂಡ ಅನೇಕ ಪ್ರಕರಣಗಳು ವರದಿಯಾಗಿದೆ. ಅದ್ರ ಬಗ್ಗೆ ಕೂಡ ಮಾಹಿತಿ ಮುಂದೆ